10ನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕದ ಅಧ್ಯಾಯ 1 ಭಾರತಕ್ಕೆ ಯುರೋಪಿಯನ್ನರ ಆಗಮನ ಎಂಬ ಅಧ್ಯಾಯದಿಂದ ಆಯ್ದುಕೊಂಡಂತಹ ಒಂದು ವಾಕ್ಯದ ಪ್ರಶ್ನೋತ್ತರಗಳು. ಈ ಪ್ರಶ್ನೋತ್ತರಗಳು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬಹಳ ಉಪಯುಕ್ತವಾಗಿವೆ. ಮೊದಲನೇ ಪ್ರಶ್ನೆ, 1453ರಲ್ಲಿ ಆಟೋಮನ್ ಟರ್ಕರು ಯಾವ ನಗರವನ್ನು ವಶಪಡಿಸಿಕೊಂಡರು? ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡರು. ಭಾರತ ಹಾಗೂ ಯುರೋಪ್ ನಡುವೆ ಹೊಸ ಜಲಮಾರ್ಗ ಕಂಡುಹಿಡಿದವನು ಯಾರು? ವಾಸ್ಕೋ ಡ ಗಾಮ. 1741ರಲ್ಲಿ ಡಚ್ಚರು ಯಾರ ಮೇಲೆ ಯುದ್ಧ ಸಾರಿದರು? ಮಾರ್ತಾಂಡವರ್ಮನ ಮೇಲೆ ಯುದ್ಧ ಸಾರಿದರು. ಭಾರತದಲ್ಲಿದ್ದ ಫ್ರೆಂಚರ ರಾಜಧಾನಿ ಯಾವುದು? ಪುದುಚೇರಿ. ರಾಬರ್ಟ್ ಕ್ಲೈವನು 1757ರಲ್ಲಿ ಸಿರಾಜ್ ಉದ್ದೌಲನ ಮೇಲೆ ಡ್ಯಾಶ್ ಯುದ್ಧವನ್ನು ಸಾರಿದನು? ರಾಬರ್ಟ್ ಕ್ಲೈವ್ 1757ರಲ್ಲಿ ಸಿರಾಜ್ ಉದ್ದೌಲನ ಮೇಲೆ ಪ್ಲಾಸಿ ಯುದ್ಧವನ್ನು ಸಾರಿದನು. ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ದಿವಾನಿ ಹಕ್ಕನ್ನು ನೀಡಿದವನು ಯಾರು? ಎರಡನೇ ಶಾ ಆಲಂ. ಬಂಗಾಳದಲ್ಲಿ ದ್ವಿಪ್ರಭುತ್ವವನ್ನು ಜಾರಿಗೆ ತಂದವನು ಯಾರು? ರಾಬರ್ಟ್ ಕ್ಲೈವ್. ಯುರೋಪ್ನಲ್ಲಿ ಭಾರತದ ಯಾವ ವಸ್ತುಗಳಿಗೆ ಬಹಳ ಬೇಡಿಕೆ ಇತ್ತು? ಯುರೋಪ್ನಲ್ಲಿ ಭಾರತದ ಸಾಂಬಾರು ಪದಾರ್ಥಗಳಿಗೆ ಬಹಳ ಬೇಡಿಕೆ ಇತ್ತು. ಯುರೋಪ್ನಲ್ಲಿ ಅಪಾರ ಬೇಡಿಕೆ ಇದ್ದ ಭಾರತದ ಸಾಂಬಾರು ಪದಾರ್ಥಗಳು ಯಾವುವು? ಮೆಣಸು, ಜೀರಿಗೆ, ದಾಲ್ಚಿನ್ನಿ, ಏಲಕ್ಕಿ, ಶುಂಠಿ ಮೊದಲಾದ ಸಾಂಬಾರು ಪದಾರ್ಥಗಳಿಗೆ ಯುರೋಪ್ನಲ್ಲಿ ಅಪಾರ ಬೇಡಿಕೆ ಇತ್ತು. ಪೂರ್ವ ರೋಮನ್ನರು ಅಥವಾ ಬೈಜಾಂಟಿಯಂ ಸಾಮ್ರಾಜ್ಯದ ರಾಜಧಾನಿ ಯಾವುದಾಗಿತ್ತು? ಬೈಜಾಂಟಿಯಂ ಸಾಮ್ರಾಜ್ಯದ ರಾಜಧಾನಿ ಕಾನ್ಸ್ಟಾಂಟಿನೋಪಲ್ ಆಗಿತ್ತು. ಪೂರ್ವ ರೋಮನ್ನ ಸಾಮ್ರಾಜ್ಯದ ರಾಜಧಾನಿ ಕಾನ್ಸ್ಟಾಂಟಿನೋಪಲ್ ಆಗಿತ್ತು. ಏಷ್ಯಾದ ವಸ್ತುಗಳನ್ನು ಅರಬ್ ವ್ಯಾಪಾರಿಗಳು ಯಾವ ನಗರಕ್ಕೆ ತಲುಪಿಸುತ್ತಿದ್ದರು? ಏಷ್ಯಾದ ವಸ್ತುಗಳನ್ನು ಅರಬ್ ವ್ಯಾಪಾರಿಗಳು ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ತಲುಪಿಸುತ್ತಿದ್ದರು. ಕಾನ್ಸ್ಟಾಂಟಿನೋಪಲ್ ನಗರದಿಂದ ಸಾಂಬಾರು ಪದಾರ್ಥಗಳನ್ನು ಯುರೋಪ್ ದೇಶಗಳಲ್ಲಿ ಯಾರು ಮಾರುತ್ತಿದ್ದರು? ಕಾನ್ಸ್ಟಾಂಟಿನೋಪಲ್ ನಗರದಿಂದ ಸಾಂಬಾರು ಪದಾರ್ಥಗಳನ್ನು ಯುರೋಪ್ ದೇಶಗಳಲ್ಲಿ ಇಟಲಿಯ ವರ್ತಕರು ಮಾರುತ್ತಿದ್ದರು. ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಎಂದು ಯಾವ ನಗರವು ಹೆಸರಾಗಿತ್ತು? ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಎಂದು ಕಾನ್ಸ್ಟಾಂಟಿನೋಪಲ್ ನಗರವು ಹೆಸರಾಗಿತ್ತು. ಕಾನ್ಸ್ಟಾಂಟಿನೋಪಲ್ ನಗರವನ್ನು ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಎಂದು ಏಕೆ ಕರೆಯುತ್ತಿದ್ದರು? ಕಾನ್ಸ್ಟಾಂಟಿನೋಪಲ್ ನಗರವನ್ನು ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಎಂದು ಏಕೆ ಕರೆಯುತ್ತಿದ್ದರು ಅಂದರೆ ಕಾನ್ಸ್ಟಾಂಟಿನೋಪಲ್ ನಗರವು ಅಂತಾರಾಷ್ಟ್ರೀಯ ಸರಕುಗಳ ವಿನಿಮಯ ಕೇಂದ್ರ ಆಗಿದ್ದರಿಂದ. ಏಷ್ಯಾ ದೇಶದ ಮೇಲೆ ಯಾರು ಏಕಸ್ವಾಮ್ಯವನ್ನು ಸಾಧಿಸಿದ್ದರು? ಅರಬ್ಬರು ಏಷ್ಯಾ ದೇಶದ ಮೇಲೆ ಏಕಸ್ವಾಮ್ಯವನ್ನು ಸಾಧಿಸಿದ್ದರು. ಯುರೋಪಿಯನ್ ದೇಶಗಳ ವ್ಯಾಪಾರದ ಮೇಲೆ ಏಕಸ್ವಾಮ್ಯವನ್ನು ಸಾಧಿಸಿದ್ದವರು ಯಾರು? ಯುರೋಪಿಯನ್ ದೇಶಗಳ ವ್ಯಾಪಾರದ ಮೇಲೆ ಏಕಸ್ವಾಮ್ಯವನ್ನು ಸಾಧಿಸಿದ್ದವರು ಇಟಲಿಯ ವ್ಯಾಪಾರಿಗಳು.
ಏಷ್ಯಾ ಹಾಗೂ ಯುರೋಪ್ ನಡುವಿನ ವ್ಯಾಪಾರ ಯಾವ ನಗರದ ಮೂಲಕ ನಡೆಯುತ್ತಿತ್ತು? ಏಷ್ಯಾ ಹಾಗೂ ಯುರೋಪ್ ನಡುವಿನ ವ್ಯಾಪಾರ ಕಾನ್ಸ್ಟಾಂಟಿನೋಪಲ್ ನಗರದ ಮೂಲಕ ನಡೆಯುತ್ತಿತ್ತು. ಸ್ಪೇನ್, ಪೋರ್ಚುಗಲ್ ಮುಂತಾದ ಯುರೋಪಿಯನ್ ದೇಶಗಳ ರಾಜರು ಹೊಸ ಸಮುದ್ರ ಮಾರ್ಗವನ್ನು ಹುಡುಕಲು ಸಾಹಸಿ ನಾವಿಕರಿಗೆ ಏಕೆ ಪ್ರೋತ್ಸಾಹ ನೀಡಿದರು? ಸ್ಪೇನ್, ಪೋರ್ಚುಗಲ್ ಮೊದಲಾದ ಯುರೋಪಿಯನ್ ದೇಶಗಳ ರಾಜರು ಹೊಸ ಸಮುದ್ರ ಮಾರ್ಗವನ್ನು ಹುಡುಕಲು ಸಾಹಸಿ ನಾವಿಕರಿಗೆ ಇಟಲಿ ವರ್ತಕರ ಏಕಸ್ವಾಮ್ಯವನ್ನು ಮುರಿಯಲು ಪ್ರೋತ್ಸಾಹ ನೀಡಿದರು. ಹೊಸ ಸಮುದ್ರ ಮಾರ್ಗಗಳನ್ನು ಹುಡುಕಲು ನಾವಿಕರಿಗೆ ನೆರವಾದ ವೈಜ್ಞಾನಿಕ ಆವಿಷ್ಕಾರಗಳು ಯಾವುವು? ದಿಕ್ಸೂಚಿ, ಆಸ್ಟ್ರೋಲೋಬ್, ಸಿಡಿಮದ್ದು, ಭೂಪಟ. ವಾಸ್ಕೋ ಡ ಗಾಮ ಯಾವ ದೇಶದವನು? ವಾಸ್ಕೋ ಡ ಗಾಮ ಪೋರ್ಚುಗಲ್ ದೇಶದವನು. ವಾಸ್ಕೋ ಡ ಗಾಮ ಭಾರತಕ್ಕೆ ಯಾವಾಗ ಬಂದನು? ವಾಸ್ಕೋ ಡ ಗಾಮ ಭಾರತಕ್ಕೆ 1498ರಲ್ಲಿ ಬಂದನು. ವಾಸ್ಕೋ ಡ ಗಾಮ ಸಮುದ್ರ ಮಾರ್ಗದ ಮೂಲಕ ಭಾರತದ ಯಾವ ಸ್ಥಳವನ್ನು ತಲುಪಿದ? ವಾಸ್ಕೋ ಡ ಗಾಮ ಸಮುದ್ರ ಮಾರ್ಗದ ಮೂಲಕ ಭಾರತದ ಕಲ್ಲಿಕೋಟೆಯ ಕಾಪಡ್ ಸ್ಥಳವನ್ನು ತಲುಪಿದ. ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದ ಪ್ರಮುಖ ಯುರೋಪಿಯನ್ ದೇಶಗಳು ಯಾವುವು? ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದ ಪ್ರಮುಖ ಯುರೋಪಿಯನ್ ದೇಶಗಳು ಪೋರ್ಚುಗೀಸರು, ಡಚ್ಚರು, ಇಂಗ್ಲಿಷರು ಹಾಗೂ ಫ್ರೆಂಚರು. ಜಲಮಾರ್ಗದ ಮೂಲಕ ಭಾರತಕ್ಕೆ ಬಂದ ಮೊದಲ ಯುರೋಪಿಯನ್ನರು ಯಾರು? ಜಲಮಾರ್ಗದ ಮೂಲಕ ಭಾರತಕ್ಕೆ ಬಂದ ಮೊದಲ ಯುರೋಪಿಯನ್ನರು ಪೋರ್ಚುಗೀಸರು. ಭಾರತದೊಂದಿಗೆ ಮರು ವ್ಯಾಪಾರವನ್ನು ಸ್ಥಾಪಿಸಿದ ಯುರೋಪಿಯನ್ನರಲ್ಲಿ ಮೊದಲಿಗರು ಯಾರು? ಭಾರತದೊಂದಿಗೆ ಮರು ವ್ಯಾಪಾರವನ್ನು ಸ್ಥಾಪಿಸಿದ ಯುರೋಪಿಯನ್ನರಲ್ಲಿ ಮೊದಲಿಗರು ಪೋರ್ಚುಗೀಸರು. ಸಮುದ್ರ ಮಾರ್ಗದ ಮೂಲಕ ಭಾರತಕ್ಕೆ ಬಂದ ಮೊದಲಿಗರು ಹಾಗೂ ಭಾರತವನ್ನು ತೊರೆದ ಕೊನೆಯ ಯುರೋಪಿಯನ್ನರು ಯಾರು? ಸಮುದ್ರ ಮಾರ್ಗದ ಮೂಲಕ ಭಾರತಕ್ಕೆ ಬಂದ ಮೊದಲಿಗರು ಹಾಗೂ ಭಾರತವನ್ನು ತೊರೆದ ಕೊನೆಯ ಯುರೋಪಿಯನ್ನರು ಎಂದರೆ ಪೋರ್ಚುಗೀಸರು. ಸೂಯೆಜ್ ಕಾಲುವೆ ಯಾವ ಎರಡು ಸಮುದ್ರಗಳನ್ನು ಸಂಪರ್ಕಿಸುತ್ತದೆ? ಸೂಯೆಜ್ ಕಾಲುವೆ ಕೆಂಪು ಸಮುದ್ರ ಹಾಗೂ ಮೆಡಿಟರೇನಿಯನ್ ಸಮುದ್ರಗಳನ್ನು ಸಂಪರ್ಕಿಸುತ್ತದೆ. ಸೂಯೆಜ್ ಕಾಲುವೆ ನಿರ್ಮಾಣಗೊಳ್ಳುವವರೆಗೂ ಯಾವ ಜಲಮಾರ್ಗವೇ ಭಾರತ ಹಾಗೂ ಯುರೋಪ್ ನಡುವಿನ ವ್ಯಾಪಾರ ಮಾರ್ಗವಾಗಿತ್ತು? ಸೂಯೆಜ್ ಕಾಲುವೆ ನಿರ್ಮಾಣಗೊಳ್ಳುವವರೆಗೂ ವಾಸ್ಕೋ ಡ ಗಾಮ ಕಂಡುಹಿಡಿದ ಜಲಮಾರ್ಗವೇ ಭಾರತ ಹಾಗೂ ಯುರೋಪ್ ನಡುವಿನ ವ್ಯಾಪಾರ ಮಾರ್ಗವಾಗಿತ್ತು. ಪೋರ್ಚುಗೀಸರ ಮೊಟ್ಟ ಮೊದಲ ವೈಸ್ರಾಯ್ ಯಾರು? ಪೋರ್ಚುಗೀಸರ ಮೊಟ್ಟ ಮೊದಲ ವೈಸ್ರಾಯ್ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ. ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾನ ವಿಶೇಷ ನೀತಿ ಯಾವುದು? ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾನ ವಿಶೇಷ ನೀತಿ ನೀಲಿ ನೀರಿನ ನೀತಿ. ನೀಲಿ ನೀರಿನ ನೀತಿ ಎಂದರೇನು? ಭೂಮಿಯ ಬದಲು ಸಮುದ್ರದ ಮೇಲಿನ ಆಧಿಪತ್ಯಕ್ಕಾಗಿ ನೌಕಾ ಸೈನ್ಯವನ್ನು ಬಲಪಡಿಸುವ ನೀತಿ. ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯದ
ನಿಜವಾದ ಸ್ಥಾಪಕ ಎಂದು ಯಾರನ್ನು ಕರೆಯಲಾಗುತ್ತದೆ? ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಅಲ್ಬುಕರ್ಕ್. ಆಲ್ಫಾನ್ಸೋ ಡಿ ಅಲ್ಬುಕರ್ಕನು ಬಿಜಾಪುರ ಸುಲ್ತಾನನಿಂದ ಯಾವ ಪ್ರದೇಶವನ್ನು ವಶಪಡಿಸಿಕೊಂಡನು? ಆಲ್ಫಾನ್ಸೋ ಡಿ ಅಲ್ಬುಕರ್ಕನು ಬಿಜಾಪುರ ಸುಲ್ತಾನನಿಂದ ಗೋವಾ ಪ್ರದೇಶವನ್ನು ವಶಪಡಿಸಿಕೊಂಡನು. ಅಲ್ಬುಕರ್ಕನು ಗೋವಾವನ್ನು ವಶಪಡಿಸಿಕೊಂಡ ವರ್ಷ ಯಾವುದು? ಅಲ್ಬುಕರ್ಕನು ಗೋವಾವನ್ನು ವಶಪಡಿಸಿಕೊಂಡ ವರ್ಷ ಸಾಶ 1510. ಭಾರತದಲ್ಲಿ ಪೋರ್ಚುಗೀಸರು ಅವನತಿ ಹೊಂದಲು, ಪೋರ್ಚುಗೀಸರು ಕಳೆಗುಂದಲು ಕಾರಣವೇನು? ಭಾರತದಲ್ಲಿ ಪೋರ್ಚುಗೀಸರು ಅವನತಿ ಹೊಂದಲು ಕಾರಣ ಭಾರತಕ್ಕೆ ಡಚ್ ಹಾಗೂ ಇಂಗ್ಲಿಷರ ಆಗಮನ. ಡಚ್ಚರು ಯಾವ ದೇಶದವರು? ಡಚ್ಚರು ಹಾಲೆಂಡ್ ದೇಶದವರು. ಡಚ್ ಈಸ್ಟ್ ಇಂಡಿಯಾ ಕಂಪನಿ ಯಾವಾಗ ಆರಂಭವಾಯಿತು? ಡಚ್ ಈಸ್ಟ್ ಇಂಡಿಯಾ ಕಂಪನಿ 1602ರಲ್ಲಿ ಆರಂಭವಾಯಿತು. ಭಾರತದಲ್ಲಿ ಡಚ್ಚರ ಪ್ರಮುಖ ವ್ಯಾಪಾರ ಕೇಂದ್ರಗಳು ಯಾವುವು? ಭಾರತದಲ್ಲಿ ಡಚ್ಚರ ಪ್ರಮುಖ ವ್ಯಾಪಾರ ಕೇಂದ್ರಗಳು ಸೂರತ್, ಬ್ರೋಚ್, ಕ್ಯಾಂಬೆ, ಕೊಚ್ಚಿನ್, ನಾಗಪಟ್ಟಣ, ಮಚಲಿಪಟ್ಟಣ, ಚಿನ್ಸೂರ್. ಭಾರತದಲ್ಲಿ ಪೋರ್ಚುಗೀಸರ ಏಕಸ್ವಾಮ್ಯವನ್ನು ಮುರಿದವರು ಯಾರು? ಭಾರತದಲ್ಲಿ ಪೋರ್ಚುಗೀಸರ ಏಕಸ್ವಾಮ್ಯವನ್ನು ಮುರಿದವರು ಡಚ್ಚರು. ಕೇರಳದ ರಾಜಕೀಯದಲ್ಲಿ ವೈನಾಡ್ ಸಂಸ್ಥಾನವನ್ನು ಪರಕೀಯರಿಂದ ರಕ್ಷಿಸಿದ ರಾಜ ಯಾರು? ಕೇರಳದ ರಾಜಕೀಯದಲ್ಲಿ ವೈನಾಡ್ ಸಂಸ್ಥಾನವನ್ನು ಪರಕೀಯರಿಂದ ರಕ್ಷಿಸಿದ ರಾಜ ಮಾರ್ತಾಂಡವರ್ಮ. ಮಾರ್ತಾಂಡವರ್ಮ ಆಳ್ವಿಕೆ ನಡೆಸಿದ ಅವಧಿ ಯಾವುದು? ಮಾರ್ತಾಂಡವರ್ಮ ಆಳ್ವಿಕೆ ನಡೆಸಿದ ಅವಧಿ ಸಾಶ 1729ರಿಂದ 1758. ಮಾರ್ತಾಂಡವರ್ಮನು ತನ್ನ ರಾಜಧಾನಿಯನ್ನು ಎಲ್ಲಿಂದ ಎಲ್ಲಿಗೆ ವರ್ಗಾಯಿಸಿದನು? ಮಾರ್ತಾಂಡವರ್ಮನು ತನ್ನ ರಾಜಧಾನಿಯನ್ನು ಪದ್ಮನಾಭಪುರದಿಂದ ತಿರುವನಂತಪುರಕ್ಕೆ ವರ್ಗಾಯಿಸಿದನು. ಮಾರ್ತಾಂಡವರ್ಮನು ತನ್ನ ರಾಜಧಾನಿಯನ್ನು ಏನೆಂದು ಹೆಸರಾಗುವಂತೆ ಮಾಡಿದನು? ವಿಶ್ವ ತಿರುವಾಂಕೂರ್ ಸಂಸ್ಥಾನ ಎಂದು ಹೆಸರಾಗುವಂತೆ ಮಾಡಿದನು. ಮಾರ್ತಾಂಡವರ್ಮನ ಸೋದರ ಮಾವನಾಗಿದ್ದ ದುರ್ಬಲ ರಾಜ ಯಾರು? ಮಾರ್ತಾಂಡವರ್ಮನ ಸೋದರ ಮಾವನಾಗಿದ್ದ ದುರ್ಬಲ ರಾಜ ರಾಮವರ್ಮ. ರಾಮವರ್ಮನಿಗೆ ಮಧುರೆಯ ಪಾಂಡ್ಯರನ್ನು ಸಂಪರ್ಕಿಸುವಂತೆ ಉಪಾಯ ಹೇಳಿಕೊಟ್ಟವರು ಯಾರು? ರಾಮವರ್ಮನಿಗೆ ಮಧುರೆಯ ಪಾಂಡ್ಯರನ್ನು ಸಂಪರ್ಕಿಸುವಂತೆ ಉಪಾಯ ಹೇಳಿಕೊಟ್ಟವರು ರಾಮವರ್ಮನ ಸೋದರಳಿಯ ಮಾರ್ತಾಂಡವರ್ಮ. ಮಾರ್ತಾಂಡವರ್ಮನು ತನ್ನ ಬಾಲ್ಯದಿಂದಲೇ ಎಲ್ಲರ ಗಮನವನ್ನು ಹೇಗೆ ಸೆಳೆಯುತ್ತಾನೆ? ಮಾರ್ತಾಂಡವರ್ಮನು 10ನೇ ವಯಸ್ಸಿನಲ್ಲಿರುವಾಗಲೇ ತನ್ನ ಮಾವನಿಗೆ ಮಧುರೆಯ ಪಾಂಡ್ಯರನ್ನು ಸಂಪರ್ಕಿಸುವಂತೆ ಹೇಳಿ ಎಲ್ಲರ ಗಮನ ಸೆಳೆಯುತ್ತಾನೆ. ತಿರುವಾಂಕೂರಿನ ಮೇಲೆ ಡಚ್ಚರ ದಾಳಿ ನಡೆಸುವಾಗ ಯಾವ ಸಂಸ್ಥಾನಗಳ ಸಹಾಯ ಪಡೆದರು? ತಿರುವಾಂಕೂರಿನ ಮೇಲೆ ಡಚ್ಚರು ದಾಳಿ ನಡೆಸುವಾಗ ಕಾಯಂಕುಳಂ, ಕೊಚ್ಚಿ, ಪುರಕ್ಕಾಡ್ ಹಾಗೂ ವಡಕ್ಕುಂಕೂರ್ ಸಂಸ್ಥಾನಗಳ ಸಹಾಯ ಪಡೆದರು. ಕಾಯಂಕುಳಂ, ಕೊಚ್ಚಿ, ಪುರಕ್ಕಾಡ್, ವಡಕ್ಕುಂಕೂರ್.
ಮಾರ್ತಾಂಡವರ್ಮನು ಡಚ್ಚರನ್ನು ಸೋಲಿಸಿ ಯಾವ 2 ವ್ಯಾಪಾರಿ ಕೇಂದ್ರಗಳನ್ನು ವಶಪಡಿಸಿಕೊಂಡನು? ಮಾರ್ತಾಂಡವರ್ಮನು ಡಚ್ಚರನ್ನು ಸೋಲಿಸಿ ನೆಡುಮಂಗಡ ಹಾಗೂ ಕೊಟ್ಟಾರಕರ ಎಂಬ 2 ವ್ಯಾಪಾರಿ ಕೇಂದ್ರಗಳನ್ನು ವಶಪಡಿಸಿಕೊಂಡನು. ನಾವೆಂದೂ ಮೆಣಸಿನ ವ್ಯಾಪಾರದ ಹಕ್ಕನ್ನು ಪರಕೀಯರಿಗೆ ಬಿಟ್ಟುಕೊಡೆವು ಎಂದವರು ಯಾರು? ನಾವೆಂದೂ ಮೆಣಸಿನ ವ್ಯಾಪಾರದ ಹಕ್ಕನ್ನು ಪರಕೀಯರಿಗೆ ಬಿಟ್ಟುಕೊಡೆವು ಎಂದವರು ರಾಜ ಮಾರ್ತಾಂಡವರ್ಮ. ಭಾರತದಲ್ಲಿ ಡಚ್ಚರ ಅಧಿಕಾರದ ಅವನತಿಗೆ ಕಾರಣಗಳಾವುವು? ಮೊದಲನೇ ಕಾರಣ ಭಾರತದಲ್ಲಿ ಇಂಗ್ಲಿಷರ ಏಳಿಗೆ. ಎರಡನೇ ಕಾರಣ ಡಚ್ಚರು ಆಗ್ನೇಯ ಏಷ್ಯಾದಲ್ಲಿ ಗೆದ್ದುಕೊಂಡ ದ್ವೀಪಗಳಲ್ಲಿ ಹೆಚ್ಚು ಆಸಕ್ತರಾದದ್ದು. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿರಿ. ಧನ್ಯವಾದಗಳು.